ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಈ ವಾರದ ಏಂಜಲ್ ಗೈಡೆನ್ಸ್ ಅನ್ನ ತಗೋತಾ ಇದ್ದೀನಿ. ನಿಮ್ಮ ಸಮಯ ಅಥವಾ ಸಂದರ್ಭಗಳು ಯಾವುದೇ ಇರ್ಬೋದು, ಅದೆಲ್ಲವನ್ನ ಗಮನಿಸಿಯೇ ಏಂಜಲ್ಸ್ಗಳು ನಿಮಗೆ ಈ ವಾರದ ಗೈಡೆನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಓಕೆ, ಸೊ 25th ಡಿಸೆಂಬರ್ ಟು 1st ಜನವರಿ ವರೆಗಿನ ರೀಡಿಂಗ್ ಆಗಿರುತ್ತೆ. ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್, ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದು. ಓಕೆ, ಕ್ಲಿಯರ್? ಓಕೆ, ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವರ್ ಆಪ್ಷನ್. ನಿಮ್ಮ ಆಪ್ಷನ್ ಬರ್ತಾ ಇದೆ ಅಲ್ವಾ? ವೆರಿ ಗುಡ್. ನಿಮಗೋಸ್ಕರ ನಾನು 2 ಆಪ್ಷನ್ ಅನ್ನ ಕೊಟ್ಟಿದ್ದೇನೆ. ಮೊದಲನೇ ಆಪ್ಷನ್ ಟೈಗರ್ ಇರುತ್ತೆ, ಮತ್ತೆ ಎರಡನೇ ಆಪ್ಷನ್ ಲಯನ್ ಆಗಿರುತ್ತೆ. ಎರಡನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಮಾಡಿ ನೋಡಿ. ಯಾವ ಒಂದು ಅನಿಮಲ್ ಅನ್ನ ನಿಮ್ಗೆ ಸೆಲೆಕ್ಟ್ ಮಾಡಬೇಕು ಅನ್ಸುತ್ತೋ ಆ ಅನಿಮಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಏಂಜಲ್ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ನೀವು ತಿಳ್ಕೋಬಹುದು. ಓಕೆ, ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು. ಓಕೆ, ರೀಡಿಂಗ್ ಅನ್ನ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಮೊದಲನೆಯ ಫೈಲ್ ನಂಬರ್ ಟೈಗರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಶಫ್ಲಿಂಗ್ ಕಾರ್ಡ್ಸ್ ಗಳಲ್ಲಿ ನಿಮಗೆ ಬಂದಿರುವಂತಹದ್ದು ಟೋಟಲ್ ಆಗಿ ಒಂದು 8 ಶಫ್ಲಿಂಗ್ ಕಾರ್ಡ್ಗಳು ಬಂದಿದೆ. ಓಕೆ, ಸೊ ಅದರಲ್ಲಿ ಮೊದಲನೇ ಕಾರ್ಡ್ ನಿಮಗೆ ಬರ್ತಾ ಇರುವಂತಹದ್ದು ದೇರ್ ಇಸ್ ಸಮಥಿಂಗ್ ಬೆಟರ್ ಅನ್ನುವಂತಹ ರೀತಿಯ ಕಾರ್ಡ್ ಬರ್ತಾ ಇದೆ. ಅಂದ್ರೆ ಎಲ್ಲವೂ ಕೂಡ ಬೆಟರ್ ಅನ್ನುವಂತಹ ರೀತಿಯ ಚೇಂಜಸ್ಗಳು ಈ ವಾರದಲ್ಲಿ ಆಗ್ತಾ ಇದೆ ಅನ್ನುವಂತಹದ್ದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಪಾಸಿಟಿವ್ ಆದಂತಹ ರೀತಿಯ ಚೇಂಜಸ್ಗಳು ಈ ವಾರದಲ್ಲಿ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಲಿಸನ್ ಯುವರ್ ಇಂಟ್ಯೂಷನ್ ಅನ್ನುವಂತಹ ಒಂದು ಕಾರ್ಡ್ ಬಂದಿದೆ. ಅಂದ್ರೆ ನಿಮಗೆ ಏನು ಸರಿ ಅನ್ಸುತ್ತೋ, ನಿಮ್ಮ ಅಂತರಾತ್ಮಕ್ಕೆ ಏನು ಸರಿ ಅನ್ಸುತ್ತೋ, ಇದನ್ನ ನಾನು ಮಾಡಿದ್ರೆ ಇದು ಸರಿ ಅನ್ಸುತ್ತೆ, ಬೇರೆ ಯಾರು ಸರಿ ಇಲ್ಲ ಅಂದ್ರೂ ನನಗೆ ಇದು ಸರಿ ಅನ್ನಿಸ್ತಾ ಇದೆ ಅನ್ನುವಂತಹ ಕೆಲವು ವಿಚಾರಗಳು ಯಾವುದಿದೆಯೋ ಅದರ ಕಡೆಗೆ ಗಮನವನ್ನ ಕೊಡಿ. ಓಕೆ, ಸೊ ಯಾವುದು ನಿಮ್ಗೆ ಸರಿ ಅನ್ಸುತ್ತೋ ಆ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅನ್ಕೊಂಡಿರುವಂತಹ ಕೆಲಸಗಳು ಆಗದೆ ಇದ್ರೂ ಕೂಡ ಪಾಸಿಟಿವಿಟಿ ಆಗಿ ಇರುವ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವ್ದೋ ಒಂದು ಕೆಲಸಗಳು ಆಗ್ಬೇಕಂತ ನೀವು ಅನ್ಕೋತಾ ಇದ್ದೀರಾ. ಸೊ ಅದರಲ್ಲಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಗಳಲ್ಲಿ ಆಗದೆ ಇದ್ರೂ ಕೂಡ ರಿಮೈನಿಂಗ್ ಪಾಸಿಟಿವಿಟೀಸ್ ಅನ್ನ ಇಟ್ಕೊಳ್ಳಿ, ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಗೆಟಿವ್ ಆಗಿ ಆಲೋಚನೆಯನ್ನ ಮಾಡೋದನ್ನ ಬಿಟ್ಟು ಪ್ರಯತ್ನಗಳನ್ನ ಮಾಡ್ತಾ ಇರಿ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಪ್ರಯತ್ನಗಳ ಜೊತೆಗೆ ನೀವು ನಂಬುವ ದೇವರ ಸಹಾಯವನ್ನ ಪಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊತಿರೋ ಆ ಕೆಲಸಗಳು ಖಂಡಿತವಾಗಿಯೂ ಆಗತ್ತೆ. ಅಸಂಭವ ಅನ್ನುವಂತಹ ಮಾತೇ ಇಲ್ಲ. ಸ್ವಲ್ಪ ಸಮಯದಲ್ಲಿ ವೇರಿಯೇಷನ್ಗಳು ಆಗಬಹುದೇ ಹೊರತು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದು ಆಗತ್ತೆ. ಯೋಚನೆಯನ್ನ ಮಾಡಬೇಡಿ. ಈಗ ಏನ್ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರೋ ಆ ಪ್ರಯತ್ನಗಳಲ್ಲಿ ದರ್ ಇಸ್ ಸಮಥಿಂಗ್ ಬೆಟರ್ ಅನ್ನುವಂತಹ ರೀತಿಯ ಚೇಂಜಸ್ಗಳು ಆಗತ್ತೆ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದೇ ರೀತಿ ಮುಂದುವರಿಯುವ ಪ್ರಯತ್ನಗಳನ್ನ ಮಾಡಿ. ಕೆಲವೊಂದು ವಾರಗಳಲ್ಲಿ ನೀವು ಅನ್ಕೊಂಡಿರುವಂತಹ ಕೆಲಸಗಳು ಆಗ್ಲಿಲ್ಲ ಅಂದ್ರೂ ಕೂಡ ಪಾಸಿಟಿವ್ ಆಗಿ ಮೂವ್ಮೆಂಟ್ ಅನ್ನ ತಗೊಳ್ಳೋ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಅಸಂಭವ ಅನ್ನುವಂತಹದ್ದು ಯಾವುದು ಇರೋದಿಲ್ಲ. ನೀವು ಅನ್ಕೊಂಡಂತಹ ಕೆಲಸಗಳಲ್ಲಿ ಚೇಂಜಸ್ಗಳು ಆಗತ್ತೆ, ಸಕ್ಸಸ್ಗಳು ಕೂಡ ಆಗತ್ತೆ, ಮತ್ತೆ ಒಂದು ದೊಡ್ಡ ಪ್ರಮಾಣದ ಬದಲಾವಣೆಗಳು ಕೂಡ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಫೈಲ್ ನಂಬರ್ 1 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Go to the next pile number 2. ಓಕೆ, ಸೊ ಪಾಲ್ ನಂಬರ್ 2 ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅದು ಲಯನ್ ಆಗಿರತ್ತೆ. ಸೊ ಅವರಿಗೆ ಈ ರೀಡಿಂಗ್ ನಿಮ್ಗೆ ಶಫ್ಲಿಂಗ್ ಕಾರ್ಡಿನಲ್ಲಿ ಒಟ್ಟು ಟೋಟಲ್ ಆಗಿ ಒಂದು 6 ಕಾರ್ಡ್ಸ್ಗಳು ಶಫ್ಲಿಂಗ್ ಕಾರ್ಡ್ಸ್ಗಳಾಗಿ ಬಂದಿದೆ, ಅಂದ್ರೆ ಏಂಜಲ್ ಕಾರ್ಡ್ಸ್ಗಳು. ಅದರಲ್ಲಿ ಮೊದಲನೇ ಕಾರ್ಡಿನಲ್ಲಿ ನಿಮ್ಗೆ ಹೇಳ್ತಾ ಇರುವಂತಹದ್ದು ಬಿ ಅಸರ್ಟಿವ್, ದೃಢವಾಗಿರುವಂತಹ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೃಢವಾಗಿ ಇರಬೇಕು.
ಓಕೆ. ಸೊ ಚಂಚಲ ಮನಸ್ಸನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಡಿ. ಈ ವಾರದಲ್ಲಿ ನೀವು ತುಂಬಾ ಚಂಚಲ ಆಗುವಂತಹದ್ದು, ಕನ್ಫ್ಯೂಸ್ ಅನ್ನು ಮಾಡ್ಕೊಳ್ಳುವಂತಹದ್ದು, ಗೊಂದಲಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ಬಿ ಅಸರ್ಟಿವ್, ದೃಢವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿ. ಅಚಲವಾದ ನಂಬಿಕೆ ಇರಬೇಕು, ಅಚಲವಾದಂತಹ ಒಂದು ಗುರಿ ಇರಬೇಕು, ಗುರಿಯ ಕಡೆಗೆ ನೀವು ನಡೀತಾ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋ ನೀಡ್ ಟು ವರಿ, ಭಯ ಪಡ್ತೀರಲ್ಲ, ಅದ್ಯಾಕಷ್ಟೊಂದು ಭಯ ಪಡುವಂತಹ ಅಗತ್ಯ ಇದೆ, ಯಾಕಷ್ಟೊಂದು ಚಿಂತೆಗಳನ್ನ ಮಾಡ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಚಿಂತೆಗಳನ್ನ ಮಾಡಬೇಡಿ, ರೀಕನ್ಸಿಡರ್, ಮರುಮೌಲ್ಯಮಾಪನಗಳನ್ನ ಮಾಡಿ. ಕನ್ಫ್ಯೂಸ್ ಆಗೋದಿಕ್ಕೆ ಬದಲಾಗಿ, ಚಿಂತೆಗಳನ್ನ ಮಾಡೋದಿಕ್ಕೆ ಬದಲಾಗಿ, ಏನೂ ನನ್ನ ಕೈಲಿ ಆಗೋದಿಲ್ಲ ಅಂತ ಅನ್ಕೊಳ್ಳೋದಿಕ್ಕೆ ಬದಲಾಗಿ ರೀಕನ್ಸಿಡರ್, ಮರುಮೌಲ್ಯಮಾಪನವನ್ನ ಮಾಡಿ. ಯಾವ ವಿಚಾರ, ಯಾವ ಸಿಚುಯೇಷನ್ ಅಲ್ಲಿ ನೀವು ಸಿಗಾಕೊಂಡಿದ್ದೀರೋ, ಅಥವಾ ಯಾವ ಸಿಚುಯೇಷನ್ಸ್ಗಳಲ್ಲಿ ನೀವು ಸಮಸ್ಯೆಗಳಿಗೆ ಒಳಗಾಗಿದ್ದೀರೋ ಅಥವಾ ಗೊಂದಲಗಳಿಗೆ ಒಳಗಾಗಿದ್ದೀರೋ, ಆ ವಿಚಾರವನ್ನ ರೀಕನ್ಸಿಡರ್ ಮಾಡಿ, ಮರುಮೌಲ್ಯಮಾಪನವನ್ನ ಮಾಡಿ. ಎಲ್ಲಿ ತಪ್ಪಾಯ್ತು, ಎಲ್ಲಿ ನನಗೆ ಸಮಸ್ಯೆಗಳು ಬಂತು, ಯಾಕೆ ನನಗೆ ಇದು ಆಗ್ತಾ ಇಲ್ಲ ಈ ಕೆಲಸಗಳು ಅನ್ನೋದ್ರ ಬಗ್ಗೆ ಮರುಮೌಲ್ಯಮಾಪನಗಳನ್ನ ಮಾಡಿ. ಒಂದು ಸಾರಿ ನೀವು ಮಾಡ್ತೀರಾ ಅಲ್ವಾ, ಒಂದು ಸಾರಿ ಆಲೋಚನೆಗಳನ್ನ ಮಾಡ್ತೀರಾ, ಸರಿ ಹೋಗಲ್ಲ, ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಪ್ರಯತ್ನ ಮಾಡ್ತೀರಾ, ಸರಿ ಹೋಗಲ್ಲ, ಮತ್ತೆ ಪ್ರಯತ್ನವನ್ನ ಮಾಡಿ. ಪ್ರಯತ್ನಗಳನ್ನ ಮಾಡ್ತಾನೆ ಇರಿ. ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಚೂಸ್ ಎನ್ ಡೈರೆಕ್ಷನ್. ಇವಾಗ ಈ ಡೈರೆಕ್ಷನ್ಸ್ ಅಲ್ಲಿ ನೀವು ಈಗ ಒಂದು ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದ್ದೀರಲ್ವಾ, ಆ ಡೈರೆಕ್ಷನ್ಸ್ ಅಲ್ಲಿ ನೀವು ಅನ್ಕೊಂಡಿರೋದು ಏನೂ ಆಗ್ತಾ ಇಲ್ಲ. ಸೊ ಚೇಂಜ್ ಮಾಡಿ, ಆ ಡೈರೆಕ್ಷನ್ಸ್ ಚೇಂಜ್ ಮಾಡಿ. ಅಥವಾ ನೀವು ಹೊಸ ಐಡಿಯಾಗಳನ್ನ, ಆಲೋಚನೆಗಳನ್ನ ಮಾಡೋದ್ರ ಮೂಲಕ ಮುಂದೆ ಹೋಗೋ ಪ್ರಯತ್ನಗಳನ್ನ ಮಾಡಿ. ಇಫ್ ಯು ಬಿಲೀವ್, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಓಕೆ, ನಾನೇನನ್ನು ಮಾಡ್ತೀನಿ, ನಾನೇನೋ ಸಾಧನೆ ಮಾಡುವಂತಹ ಶಕ್ತಿ ನನ್ನಲ್ಲಿ ಇದೆ, ಐಡಿಯಾಸ್ ನನ್ನಲ್ಲಿ ಇದೆ ಅನ್ನುವಂತಹ ಆಲೋಚನೆಗಳನ್ನ ಮಾಡಿದಾಗ ಮಾತ್ರವೇ ಅಲ್ವಾ ಸಕ್ಸಸ್ ಅನ್ನೋದು ನಿಮ್ಮ ಹತ್ರ ಬರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಏನೋ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ಗೋಲನ್ನ ಇಟ್ಕೊಂಡಿದ್ದೀರಾ, ಆ ಗೋಲಿನ ಕಡೆಗೆ ಹೋಗ್ತಾ ಇದ್ದೀರಾ, ಬಟ್ ಅದು ಸಕ್ಸಸ್ ಆಗ್ತಾ ಇಲ್ಲ. ಆ ಸಕ್ಸಸ್ ಆಗದೆ ಇರೋದಕ್ಕೆ ನಿಮಗೆ ತುಂಬಾ ಬೇಜಾರಾಗ್ತಾ ಇದೆ. ಸೊ ಬಹಳ ಚಿಂತೆಗಳನ್ನ ಮಾಡ್ತಿದ್ದೀರಾ. ನೀವು ಹೋಗುವಂತಹ ದಾರಿಯೇ ಸರಿ ಇಲ್ಲ ಅಂದಮೇಲೆ ಅಲ್ಲಿ ಸಕ್ಸಸ್ ಹೇಗೆ ಬರೋದಕ್ಕೆ ಸಾಧ್ಯ? ಆ ದಾರಿಯನ್ನ ಚೇಂಜ್ ಮಾಡಿ. ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನ ಮರುಮೌಲ್ಯಮಾಪನವನ್ನ ಮಾಡಿ. ಯೋಚನೆ ಮಾಡೋದ್ರಿಂದ ಸಕ್ಸಸ್ ಬರೋದಿಲ್ಲ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟು ಅಚಲವಾದಂತಹ ಒಂದು ದೃಢವಾದ ನಿರ್ಧಾರವನ್ನ ಮಾಡಿ ಮುಂದೆ ಹೋಗೋದ್ರಿಂದ ಮಾತ್ರ ತಾನೇ ಕೆಲವು ಸಕ್ಸಸ್ಗಳು ಬರುವಂತಹದ್ದು. ಸಕ್ಸಸ್ ಅನ್ನೋದು ಚಿಂತೆ ಮಾಡೋದ್ರಿಂದ, ಗೊಂದಲಗಳನ್ನ ಮಾಡ್ಕೊಳ್ಳೋದ್ರಿಂದ, ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಿಂದ, ಅಳೋದ್ರಿಂದ ಸಕ್ಸಸ್ ಅನ್ನೋದು ನಮ್ಮ ಹತ್ರ ಬರೋದಿಲ್ಲ. ಸಕ್ಸಸ್ ಅನ್ನೋದು ಬರೋದು ಯಾವಾಗ ಅಂದ್ರೆ ಧೈರ್ಯದಿಂದ ಇದ್ದಾಗ, ಆತ್ಮವಿಶ್ವಾಸದಲ್ಲಿ ಇದ್ದಾಗ, ಚಿಂತೆಗಳನ್ನ ಬಿಟ್ಟು ಪ್ರಯತ್ನಗಳನ್ನ ಮಾಡಿದಾಗ. ಎಷ್ಟೋ ಬಾರಿ ಸೋತ್ರೂ ಕೂಡ ಮರುಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡಂತಹ ಜನರಿಗೆ ಮಾತ್ರವೇ ಸಕ್ಸಸ್ ಅನ್ನೋದು ಬರೋದು. ಯಾವಾಗ ನಾನು ಮರುಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳುವಂತಹ ವ್ಯಕ್ತಿಗಳು ಯಾರಾಗಿರ್ತಾರೆ ಅಂದ್ರೆ, ಅವರಿಗೆ ನಂಬಿಕೆ ಯಾರಲ್ಲಿ ಇರುತ್ತೋ ಅವರು ಮಾತ್ರ ಮತ್ತೆ ಮರಳಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅಂತಹ ಪ್ರಯತ್ನಗಳನ್ನ ನೀನು ಕೂಡ ಮಾಡು. ನಿನ್ನಲ್ಲಿ ಯಾವುದೋ ಒಂದು ಕೆಲಸವನ್ನ ಮಾಡ್ಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿ ಇದೆ. ಆದರೆ ಡೈರೆಕ್ಷನ್ಸ್ ಕರೆಕ್ಟ್ ಆಗಿಲ್ಲ. ಆ ಡೈರೆಕ್ಷನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಮರುಮೌಲ್ಯಮಾಪನವನ್ನ ಮಾಡಿಕೊಂಡು, ಅರ್ಥ ಮಾಡ್ಕೊಂಡು ಮುಂದೆ ಹೋಗೋ ಪ್ರಯತ್ನವನ್ನ ಮಾಡು. ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ನಿನಗೆ ಬಂದೇ ಬರುತ್ತೆ, ಅಥವಾ ಸಕ್ಸಸ್ ಅನ್ನೋದನ್ನ ನೀನು ಪಡ್ಕೊಂತೀಯಾ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ಜೀವನದಲ್ಲಿ ಸೋಲೋದಿಲ್ಲ. ಜೀವನದಲ್ಲಿ ಸೋಲು ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ, ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಇದ್ದಾಗ, ಧೈರ್ಯ ಇಲ್ಲದೆ ಇದ್ದಾಗ, ಮತ್ತೆ ನಾವು ಪ್ರಯತ್ನಗಳನ್ನ ಮಾಡದೇ ಇದ್ದಾಗ, ಒಂದು ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದೆ, ಅದರಲ್ಲಿ ಫೇಲ್ಯೂರ್ ಆಗ್ತಾ ಇದ್ರೆ ಆ ಡೈರೆಕ್ಷನ್ಸ್ ಅನ್ನ ಬಿಟ್ಟು ಮಾರ್ಗ ಬದಲಾವಣೆಯನ್ನ ಮಾಡದೇ ಇದ್ದಾಗ ಮಾತ್ರ ನಾವು ಸೋಲುವಂತಹದ್ದು. ಯಾವಾಗ ನಾವು ಮಾರ್ಗ ಬದಲಾವಣೆಯನ್ನ ಮಾಡಿ, ಮರುಮೌಲ್ಯಮಾಪನಗಳನ್ನ ಮಾಡಿಕೊಂಡು, ಮತ್ತೆ ಹೊಸ ಹೊಸ ಐಡಿಯಾಗಳನ್ನ ಮಾಡಿಕೊಂಡು ಮರಳಿ ಪ್ರಯತ್ನವನ್ನ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಸಕ್ಸಸ್ ಇರುತ್ತೆ. ಅದೇ ರೀತಿ ಪಾಯಿಂಟ್ ನಂಬರ್ 2, ಅವರಿಗೂ ಮರಳಿ ಪ್ರಯತ್ನವನ್ನ ಮಾಡೋದ್ರಿಂದ ಸಕ್ಸಸ್ ಅನ್ನ ನೀವು ಈ ವಾರದಲ್ಲಿ ಪಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಪಾಯಿಂಟ್ ನಂಬರ್ 2 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.